ಇವತ್ತು ನನ್ನ ಹತ್ರ ಇನ್ನೊಂದು ಲಿಕ್ವಿಡ್ ಐ ಶ್ಯಾಡೋ ಇದೆ, ದಟ್ ಇಸ್ ದಿಸ್ ಒನ್. ದಿಸ್ ಇಸ್ ದ ಮಾರ್ಸ್ ಐಸ್ ಯೋರ್ ಐಸ್ ಲಿಕ್ವಿಡ್ ಐ ಶ್ಯಾಡೋ ಇನ್ ದ ಶೇಡ್ ಗೋಲ್ಡ್ ಬೀನ್. ಆಕ್ಚುಲಿ ನಾನು ಇವತ್ತು ಇದನ್ನ ನನ್ನ ಸ್ವಿಸ್ ಬ್ಯೂಟಿ ಐ ಶ್ಯಾಡೋ ಜೊತೆ ಕಂಪೇರ್ ಮಾಡ್ಲಿಕ್ಕಿದ್ದೀನಿ. ಇದು ನನ್ನ ಹತ್ರ ಇರೋದು ಸ್ವಿಸ್ ಬ್ಯೂಟಿ ಅವರದ್ದು ಮೆಟಾಲಿಕ್ ಲಿಕ್ವಿಡ್ ಐ ಶ್ಯಾಡೋ ಇನ್ ದ ಶೇಡ್ 04 ಸ್ಮೋಕಿ ಸ್ಟಾರ್ಮ್. ಸೊ ಈ ಎರಡು ಲಿಕ್ವಿಡ್ ಐ ಶ್ಯಾಡೋಗಳನ್ನು ನಾನಿವತ್ತು ನನ್ನ ವಿಡಿಯೋದಲ್ಲಿ ಕಂಪೇರ್ ಮಾಡ್ಲಿಕ್ಕಿದ್ದೀನಿ. ಫಸ್ಟ್ ನಾವು ಬ್ರ್ಯಾಂಡ್ ಅಂಡ್ ಶೇಡ್ ಬಗ್ಗೆ ಮಾತಾಡೋಣ. ಇದು ಮಾರ್ಸ್ ಅವರದ್ದು ಐಸ್ ಯೋರ್ ಐಸ್ ಲಿಕ್ವಿಡ್ ಐ ಶ್ಯಾಡೋ ಅಂಡ್ ದಿಸ್ ಇಸ್ ಇನ್ ದ ಶೇಡ್ ಗೋಲ್ಡನ್ ಬೀಮ್ 02 ಆಯ್ತಾ. And this is the Swiss Beauty liquid eyeshadow and this is in the shade 04 Smoky Storm. Next, let's talk about the price and quantity of the products. Idu nimge Mars avaraddu 5.5 ml of product 249 rupees ಗೆ ಸಿಗುತ್ತೆ and discount ಆಗ್ಬಿಟ್ಟು 215 219 rupees ಗೆಲ್ಲ ಇದು ಸಿಗ್ಬಿಡುತ್ತೆ. ಸ್ವಿಸ್ ಬ್ಯೂಟಿ ಅವರದ್ದು ನಿಮಗೆ 3 ml of product 279 rupees ಗೆ ಸಿಗುತ್ತೆ and discount ಆಗ್ಬಿಟ್ಟು ನಿಮಗೆ 223 rupees ಗೆ ಸಿಗುತ್ತೆ. ಎರಡರದ್ದು ಪ್ರೈಸ್ ಡಿಸ್ಕೌಂಟ್ ಆದ ನಂತರ ಆಲ್ಮೋಸ್ಟ್ ಸಿಮಿಲರ್ ಪ್ರೈಸ್ ಗೆ ನಿಮಗೆ ಸಿಗುತ್ತೆ, ಬಟ್ ಕ್ವಾಂಟಿಟಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ, 5.5 ml ಅಂಡ್ ಇದರಲ್ಲಿ 3 ml ಮಾತ್ರ. ನೌ ಲೆಟ್ಸ್ ಕಮ್ ಟು ದ ಪ್ಯಾಕೇಜಿಂಗ್. ಎರಡರದ್ದು ಪ್ಯಾಕೇಜಿಂಗ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ಇಲ್ಲಿ ಸ್ವಲ್ಪ ಈ ಟಾಪ್ ಪಾರ್ಟ್ ಇದೆ ಅಲ್ಲ, ಸ್ವಲ್ಪ ಮೆಟಾಲಿಕ್ ಜಾಸ್ತಿ ಇದೆ, ಇದು ಸ್ವಲ್ಪ ಮ್ಯಾಟ್ ತರ ಇದೆ. ಕಾಣ್ಲಿಕ್ಕೆ ಎರಡು ಸಿಮಿಲರ್ ತರ ಕಾಣಿಸುತ್ತೆ, ಒಂದು ಸೈಜ್ ಅಲ್ಲಿ ಡಿಫ್ರೆನ್ಸ್ ಇದೆ ಬಿಕಾಸ್ ಆಫ್ ದ ಕ್ವಾಂಟಿಟಿ. ಇದ್ರದ್ದು ಅಪ್ಲಿಕೇಟರ್ ಬಗ್ಗೆ ಹೇಳೋಣ. ನನ್ಗೆ ಆಕ್ಚುಲಿ ಸ್ವಿಸ್ ಬ್ಯೂಟಿ ಅವರದ್ದು ಅಪ್ಲಿಕೇಟರ್ ತುಂಬಾ ಇಷ್ಟ ಆಯ್ತು. ಎರಡು ಡೋಫುಟ್ ಅಪ್ಲಿಕೇಟರ್ ಆಗಿದೆ, ಬಟ್ ಇದ್ರದ್ದು ಅಪ್ಲಿಕೇಟರ್ ನಂಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಅಪ್ಲೈ ಮಾಡುವಾಗ ಗೊತ್ತಾಗತ್ತೆ, ಈಗ ಗೊತ್ತಾಗಲ್ಲ. ಸೈಡ್ ಬೈ ಸೈಡ್ ನಿಮ್ಗೆ ಸ್ವಾಚ್ ಕೂಡ ಕೊಟ್ಟು ತೋರಿಸ್ತೀನಿ. ಇದು ಮಾರ್ಸ್ ಅಂಡ್ ದಿಸ್ ಇಸ್ ಸ್ವಿಸ್ ಬ್ಯೂಟಿ. Okay, this is how they look. ಶೇಡ್ ಸೇಮ್ ಸಿಮಿಲರ್ ಅಲ್ಲ, ಬೇರೆ ಬೇರೆ ತರದ ಶೇಡ್ ನಾನು ತರಿಸಿದ್ದೀನಿ, ಬಟ್ ಸ್ಟಿಲ್ ನಿಮ್ಗೆ ಇದರಲ್ಲಿ ಟೆಕ್ಸ್ಚರ್ ಗೊತ್ತಾಗಬಹುದು. ಸೊ ಜಸ್ಟ್ ನೋಡಿ. ಈಗ ಲೆಟ್ಸ್ ಟಾಕ್ ಅಬೌಟ್ ದ ಸೇಮ್ ಥಿಂಗ್, ಟೆಕ್ಸ್ಚರ್ ಅಂಡ್ ಪಿಗ್ಮೆಂಟೇಶನ್. ಪಿಗ್ಮೆಂಟೇಶನ್ ಬಗ್ಗೆ ನಾನು ಹೇಳ್ಬೇಕಿದ್ರೆ ಮಾರ್ಸ್ ಅವರದ್ದು ಪಿಗ್ಮೆಂಟೇಶನ್ ನನಗೆ ಒಳ್ಳೇದು ಅನಿಸ್ತು. ಯಾಕಂದ್ರೆ ಒಂದ್ ಸ್ವೈಪ್ ಅಲ್ಲಿ ಅದ್ರದ್ದು ಪಿಗ್ಮೆಂಟ್, ಅದ್ರದ್ದು ಗ್ಲಿಟರ್ ಎಲ್ಲ ಕಾಣಿಸುತ್ತೆ. ಬಟ್ ಸ್ವಿಸ್ ಬ್ಯೂಟಿ ಅವರದ್ರಲ್ಲಿ ಒಂದೆರಡು ಸ್ವೈಪ್ ನೀವು ಹಾಕ್ಬೇಕಾಗತ್ತೆ, ಅವಾಗ ಮಾತ್ರ ಆ ಗ್ಲಿಟರ್ ಎದ್ದು ಕಾಣಿಸುತ್ತೆ. ಈಗ ಟೆಕ್ಸ್ಚರ್ ಬಗ್ಗೆ ಹೇಳ್ಬೇಕಿದ್ರೆ ನಂಗೆ ಸ್ವಿಸ್ ಬ್ಯೂಟಿ ಅವರದ್ದು ಟೆಕ್ಸ್ಚರ್ ತುಂಬಾ ಇಷ್ಟ ಆಯ್ತು. ಯಾಕೆ ಗೊತ್ತಾ, ವಾಂಡ್ ಇಂದಲೇ ತೆಗೆಯುವಾಗ ಗೊತ್ತಾಗತ್ತೆ ಮಾರ್ಸ್ ಅವರದ್ದು ಸ್ವಲ್ಪ ಲಿಕ್ವಿಡಿ ಫಾರ್ಮುಲಾ ಜಾಸ್ತಿ ಇದೆ ಅಂಡ್ ಈ ಸ್ವಿಸ್ ಬ್ಯೂಟಿ ಅವರದ್ದು ಸ್ವಲ್ಪ ಗ್ಲಿಟರ್ ಜಾಸ್ತಿ ಇದ್ದು ಸ್ವಲ್ಪ ಫ್ಲೂಯಿಡ್ ತರ ಇದೆ ಅಂಡ್ ಹಚ್ಚುವಾಗ ಎವಿಡೆಂಟ್ಲಿ ಗೊತ್ತಾಗುತ್ತೆ. ಇದು ನಮ್ಗೆ ಲೈನ್ ಅಲ್ಲಿ ಹಚ್ಚುವಾಗ ಆ ಲೈನ್ ಮಧ್ಯ ಬರುತ್ತೆ ಅಂಡ್ ಅದರದ್ದು ಪಿಗ್ಮೆಂಟ್ ಆಚೆ ಈಚೆ ಆಗುತ್ತೆ ಮಾರ್ಸ್ ಅವರದ್ದು. ಬಟ್ ಇದು ಹಾಗೆ ಅಲ್ಲ, ಒಂದ್ ಸ್ವೈಪ್ ಅಲ್ಲಿ ನಿಮ್ಗೆ ಪಿಗ್ಮೆಂಟ್ ಕೊಡದೇ ಇದ್ರು ಆ ಶಿಮರ್ ಪಾರ್ಟಿಕಲ್ಸ್ ಚೆನ್ನಾಗಿ ಎಲ್ಲ ಕಡೆ ಇರುತ್ತೆ. ಇದ್ರಲ್ಲಿ ಹಾಗಲ್ಲ, ಅಷ್ಟೊಂದು ಪ್ಯಾಚಿ ಆಗಿ ಕಾಣಿಸುತ್ತೆ. ದಟ್ಸ್ ದ ವರ್ಡ್ ಐ ವಾಸ್ ಸರ್ಚಿಂಗ್ ಫಾರ್. ಇದು ತುಂಬಾ ಪ್ಯಾಚಿ ತರ ಕಾಣಿಸುತ್ತೆ. ನಿಮ್ಗೆ ಗೊತ್ತಾಗ್ಬೋದು, ನೋಡುವಾಗ ಗೊತ್ತಾಗ್ತಾ ಇಲ್ವಾ? ಮಾರ್ಸ್ ಅವರದ್ದು ಪ್ಯಾಚಿ ತರ ಇದೆ ಅಂಡ್ ಇದು ಎಷ್ಟು ಚೆನ್ನಾಗಿ ಅಪ್ಲೈ ಆಗಿದೆ ನೋಡಿ. ನೌ ಲೆಟ್ ಅಸ್ ಟಾಕ್ ಅಬೌಟ್ ಹೌ ಇಟ್ ವೇರ್ಸ್ ಅಂಡ್ ಹೌ ಇಟ್ ಬ್ಲೆಂಡ್ಸ್ ಅಂತ ಹೇಳ್ಬಿಟ್ಟು. ಐ ಡು ನಾಟ್ ಲೈಕ್ ಹೌ ದ ಮಾರ್ಸ್ ಲಿಕ್ವಿಡ್ ಐ ಶ್ಯಾಡೋ ವೇರ್ಸ್ ಆನ್ ಮೈ ಸೆಲ್ಫ್ ಆರ್ ಎನಿಬಡಿ ಎಲ್ಸ್. ಯಾಕಂದ್ರೆ ನಾನು ಟ್ರೈ ಮಾಡಿದ್ದೀನಿ, ನನ್ನ ಮೇಲೆ ಕೂಡ ಅಂಡ್ ನನ್ನ ಗೊತ್ತಿರೋರ ಮೇಲೆ ಕೂಡ ನಾನು ಟ್ರೈ ಮಾಡಿದ್ದೀನಿ ಅಂಡ್ ನಾಟ್ ಎಟ್ ಆಲ್ ಗುಡ್. ಚೆನ್ನಾಗಿ ಅಪ್ಲೈ ಆಗಲ್ಲ, ಪ್ಯಾಚಿ ಇದೆ ತುಂಬಾ ಅಂಡ್ ತುಂಬಾ ಸ್ಟ್ರೀಕ್ಸ್ ಗಳು ಬಿಡುತ್ತೆ ಅಂಡ್ ಸರಿಯಾಗಿ ಅಪ್ಲೈ ಆಗಲ್ಲ. ನಂಗೆ ಇಷ್ಟ ಆಗ್ಲಿಲ್ಲ ಅದ್ರದ್ದು ಅಪ್ಲಿಕೇಶನ್. ಬಟ್ ಸ್ವಿಸ್ ಬ್ಯೂಟಿ ಹಾಗೆಲ್ಲ 2-3 ಸರ್ತಿ ನಾವು ಹಾಕಿದ್ರೆ ಕೂಡ ಬಿಲ್ಡಪ್ ಆಗಲ್ಲ, ಚೆನ್ನಾಗಿ ಆ ಶಿಮರ್ ಪಾರ್ಟಿಕಲ್ಸ್ ನನ್ಗೆ ಎಲ್ಲಿ ಬೇಕು ಅಲ್ಲಿ ನಾನು ಪ್ಲೇಸ್ ಮಾಡ್ಬೋದು. ಬಟ್ ಇದ್ರಲ್ಲಿ ಹಾಗೆ ಅಲ್ಲ. ಇದ್ರದ್ದು ಟೆಕ್ಸ್ಚರ್ ಅಲ್ಲೇ ಒಂಥರ ಪ್ರಾಬ್ಲಮ್ ಇದೆ. ಯಾಕೆ ಗೊತ್ತಾ, ಇದ್ರಲ್ಲಿ ಒಂಥರ ಒಂದು ಫಿಲ್ಮ್ ಇದೆ, ಅದ್ರ ಮೇಲೆ ನಮ್ಗೆ ಶಿಮರ್ ಕಾಣಿಸುತ್ತೆ. ಅಂದ್ರೆ ಲಿಕ್ವಿಡ್ ಐ ಲೈನರ್ ಅಲ್ಲಿ ಹೇಗೆ ಒಂದು ಪಿಗ್ಮೆಂಟ್ ಇರುತ್ತೆ ಅಲ್ವಾ, ಆ ತರ ಇದ್ರಲ್ಲಿ ಪಿಗ್ಮೆಂಟ್ ಇದ್ರೆ ಅದ್ರ ಒಟ್ಟಿಗೆ ಶಿಮರ್ ಪಾರ್ಟಿಕಲ್ಸ್ ಇದೆ. ಬಟ್ ಇದ್ರಲ್ಲಿ ಹಾಗೆ ಅಲ್ಲ, ಇದ್ರಲ್ಲಿ ಆ ಶಿಮರ್ ಪಾರ್ಟಿಕಲ್ಸ್ ಅಲ್ಲೇ ಕಲರ್ ಇದೆ. ಗೊತ್ತಾಯ್ತಾ? ಐ ಡೋಂಟ್ ನೋ ಹೌ ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ ಅಂತ. ಒಂದು ಬೇಸ್ ಅಂತ ಇಲ್ಲ, ಬೇಸ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಅದಕ್ಕೋಸ್ಕರ ದಿಸ್ ಅಪ್ಲೈಸ್ ರಿಯಲಿ ಗುಡ್. ಸ್ವಿಸ್ ಬ್ಯೂಟಿ ಇದಲ್ವಾ, ಐ ಲವ್ ದ ಅಪ್ಲಿಕೇಶನ್ ಅಂಡ್ ಐ ಲವ್ ಹೌ ಇಟ್ ಲುಕ್ಸ್ ಆನ್ ಮೀ. ಬ್ಲೆಂಡಿಂಗ್ ಕೂಡ ಅಷ್ಟೇ, ಇದನ್ನ ಬ್ಲೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಮಾರ್ಸ್ ಇದು ಬ್ಲೆಂಡ್ ಮಾಡ್ಲಿಕ್ಕೆ ಆಗಲ್ಲ. ನೀವು ನನ್ನ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನನ್ಗಂತೂ ತುಂಬಾ ಕಷ್ಟ ಆಯ್ತು ಅಪ್ಲಿಕೇಶನ್ ಕೂಡ ಅಂಡ್ ಬ್ಲೆಂಡಿಂಗ್ ಅಂತೂ ನಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ನಂಗೆ ಗೊತ್ತು ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು. ಕೆಲವೊಂದ್ ಕಡೆ ಸ್ಪೇಸ್ ಬೀಳುತ್ತೆ, ಕೆಲವೊಂದ್ ಕಡೆ ಜಾಸ್ತಿ ಬೀಳುತ್ತೆ. ನಂಗೆ ಅದೆಲ್ಲ ಜಂಜಟ್ ಬೇಡವೇ ಇತ್ತು. ಅಂಡ್ ಸ್ವಿಸ್ ಬ್ಯೂಟಿ ಅವರದ್ದು ಹಾಗಲ್ಲ, ನಿಮ್ಗೆ ಹೇಗೆ ಬೇಕು ಹಾಗೆ ಹಚ್ಬೋದು. ನೀವು ಬ್ಲೆಂಡ್ ಮಾಡ್ಲಿಕ್ಕೆ ಹೋದ್ರೆ ಆ ಶಿಮರ್ ಪಾರ್ಟಿಕಲ್ ಸ್ವಲ್ಪ ಸ್ಪ್ರೆಡ್ ಆಗಿ ಸ್ವಲ್ಪ ದೂರ ಕಾಣಿಸುತ್ತೆ. ದಟ್ ಇಸ್ ಆಲ್ಸೋ ಗುಡ್ ಲುಕ್. ಬಟ್ ನಿಮ್ಗೆ ಡೆನ್ಸ್ ಆಗಿ ಆ ಶಿಮರ್ ಪಾರ್ಟಿಕಲ್ಸ್ ಕಾಣ್ಬೇಕಿದ್ರೆ ನಾನು ಈಗ ಹಚ್ಚಿದಾಗ, ಈಗ ನನ್ನ ಕಣ್ಣಲ್ಲಿ ಅದೇ ಇದೆ ಆಯ್ತಾ. ಈಗ ನಾನು ಅದನ್ನ
ಜಸ್ಟ್ ಹೀಗೆ ಸ್ವೈಪ್ ಮಾಡಿದ್ದೀನಿ 2-3 ಸರ್ತಿ ಅಷ್ಟೇ, ನಾನು ಬ್ಲೆಂಡ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಬ್ಲೆಂಡ್ ಮಾಡಿದ್ರೆ ಸ್ವಲ್ಪ ಡಿಸ್ಪರ್ಸ್ ಆಗಿ ನಿಮ್ಗೆ ಶಿಮ್ಮರ್ ಕಾಣಿಸುತ್ತೆ. ಬ್ಲೆಂಡ್ ಮಾಡ್ಲಿಲ್ಲ ಅಂದ್ರೆ ಈಗ ಹೇಗೆ ಕಾಣಿಸುತ್ತೆ ಹಾಗೆ ಕಾಣಿಸುತ್ತೆ. ಈ ವೇರ್ ಟೆಸ್ಟ್ ಅಲ್ಲೇ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ಡ್ರೈ ದಿಸ್ ಪ್ರಾಡಕ್ಟ್. ಇದು ಮಾರ್ಸಿದ್ದು ಇಲ್ವಾ, ಡ್ರೈಯೇ ಆಗಲ್ಲ. ನಾನು 5 ನಿಮಿಷಕ್ಕಿಂತ ಜಾಸ್ತಿ ಕೊಟ್ಟಿದ್ದೀನಿ, ಇಟ್ ಡಿನ್ ಡ್ರೈ ಅಟ್ ಆಲ್. ಬಟ್ ಸ್ವಿಸ್ ಬ್ಯೂಟಿ ಅವರದು ವಿದಿನ್ 30 ಸೆಕೆಂಡ್ಸ್ ಡ್ರೈ ಆಗಿಬಿಡುತ್ತೆ ಆ್ಯಂಡ್ ಎಲ್ಲೂ ಸ್ಮಜ್ ಆಗಲ್ಲ, ಬಜ್ ಆಗಲ್ಲ, ಮೂವ್ ಆಗಲ್ಲ. ಮಾರ್ಸ್ ಅವರದ್ರಲ್ಲಿ ನಾನು ಕಣ್ಣು ಹೀಗೆ ಓಪನ್ ಮಾಡುವಾಗ ಇಲ್ಲಿ ಮೇಲೆ ತಾಗುತ್ತೆ ಆಯ್ತಾ, ಅದು ನೀವು ನನ್ನ ಡೆಮೋದಲ್ಲಿ ನೋಡ್ತಾ ಇರ್ಬೋದು, ನಾನು ತೋರಿಸಿದ್ದೇನೆ. ಬಟ್ ಸ್ವಿಸ್ ಬ್ಯೂಟಿ ಅವರದ್ದು ಹಾಗಲ್ಲ, ತಾಗಿದ್ರು ಕೂಡ ಅದನ್ನ ಹೀಗೆ ಮಾಡುವಾಗ ಹೋಗುತ್ತೆ. ಬಟ್ ಇದನ್ನ ನಾನು ಹೀಗೆ ತೆಗಿಯುವಾಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ನಾವ್ ಈ ಲಿಕ್ವಿಡ್ ಐ ಶ್ಯಾಡೋ ಹಚ್ಚುವಾಗ ಮಾರ್ಸ್ ಅವರದ್ದು ಐ ಶ್ಯಾಡೋ ತುಂಬಾ ಜಾಗೃತೆಯಾಗಿ ಹಚ್ಬೇಕಾಗತ್ತೆ. 5 ನಿಮಿಷ ಆದ್ರೂ ಕೂಡ ನಾನು ಹೀಗೆ ಟಚ್ ಮಾಡಿ ನೋಡುವಾಗ ಮಾರ್ಸ್ ಅವರದ್ದು ನನ್ನ ಕೈಯಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಬಟ್ ಸ್ವಿಸ್ ಬ್ಯೂಟಿ ಅವರದ್ದು ಟ್ರಾನ್ಸ್ಫರೇ ಆಗ್ತಾ ಇರ್ಲಿಲ್ಲ. ಈವನ್ ನಾನು ಸ್ಮಜ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಇದನ್ನ ಸ್ಮಜ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಇದು ಡ್ರೈ ಆಗಿರ್ಲಿಲ್ಲ. ಬಟ್ ಇದನ್ನು ನಾನು ಸ್ಮಜ್ ಮಾಡ್ಲಿಕ್ಕೆ ಹೋದ್ರು ಅಲ್ಪ ಸ್ವಲ್ಪ 1-2 ಶಿಮರ್ ಪಾರ್ಟಿಕಲ್ಸ್ ನನ್ನ ಕೈಯಲ್ಲಿ ಬಂದಿರಬಹುದು, ಇಲ್ದಿದ್ರೆ ಇದು ಮೂವೇ ಆಗಲ್ಲ. ನಾವು ಈ ವೇರ್ ಟೆಸ್ಟ್ ಅಲ್ಲೇ ನೆಕ್ಸ್ಟ್ ಪಾಯಿಂಟ್, ಹೌ ಡಸ್ ಇಟ್ ಲುಕ್, ಹೇಗೆ ಕಾಣಿಸುತ್ತೆ. ಪರ್ಸ್ನಲಿ ನನಗೆ ಸ್ವಿಸ್ ಬ್ಯೂಟಿ ಅವರದ್ದು ಲುಕ್ ತುಂಬಾ ಇಷ್ಟ. ಯಾಕಂದ್ರೆ ಒಂದು ಬೇಸ್ ಐ ಶ್ಯಾಡೋ ಹಾಕಿ ಅದ್ರ ಮೇಲೆ ಕೂಡ ಹಾಕ್ಬೋದು, ಇಲ್ಲ ಬರೀ ನಾನೀಗ ಹೇಗೆ ಹಾಕಿದ್ದೀನಿ ಏನು ಐ ಶ್ಯಾಡೋ ಇಲ್ಲದೆ ಹಾಗೂ ಹಾಕ್ಬೋದು. ಬಟ್ ಮಾರ್ಸ್ ಅವರದ್ದು ಹಾಗೆ ಅಲ್ಲ, ಬರೇ ಇದನ್ನ ಮಾತ್ರ ಹಾಕ್ಬೇಕಾಗತ್ತೆ ಆ್ಯಂಡ್ ಇಟ್ ಲುಕ್ ಸೋ ಬ್ಯಾಡ್. ನಂಗಂತೂ ಇದರದ್ದು ಲುಕ್ ಇಷ್ಟನೇ ಆಗಿರಲಿಲ್ಲ. ನೀವು ಚೆಕ್ ಮಾಡ್ತಾ ಇರ್ಬೋದು ಡೆಮೋದಲ್ಲಿ, ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ಸೊ ಐ ಡೋಂಟ್ ಲೈಕ್ ಇಟ್. ಪ್ರಿಫರೆನ್ಸ್ ಕೆಲವರದ್ದು ಬೇರೆ ಬೇರೆ ಇರುತ್ತೆ. ನಿಮಗೆ ಇಷ್ಟ ಆದರೆ ನನಗೆ ಇಷ್ಟ ಆಗ್ಬೇಕಂತಿಲ್ಲ, ನನಗೆ ಇಷ್ಟ ಆದರೆ ನಿಮಗೆ ಇಷ್ಟ ಆಗ್ಬೇಕಂತಿಲ್ಲ. ಸೊ ನೀವು ನೋಡಿ ನೀವು ಡಿಸೈಡ್ ಮಾಡ್ಬೋದು ನಿಮ್ಗೆ ಏನು ಇಷ್ಟ ಅಂತ. ಲೆಟ್ ಅಸ್ ಕಮ್ ಟು ಹೌ ಲಾಂಗ್ ಡಸ್ ಇಟ್ ಸ್ಟೇ ಆನ್ ಮೈ ಐಸ್, ಅಂದರೆ ಇದರದ್ದು ಲಾಂಗ್ ಲಾಸ್ಟಿಂಗ್ ಪವರ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಮಾರ್ಸ್ ಅವರದ್ದು ಐ ಹ್ಯಾವ್ ನೋ ಕ್ಲೂ, ಯಾಕಂದರೆ ನನಗೆ ಇದನ್ನು ಹಾಕಿಬಿಟ್ಟು ಜಾಸ್ತಿ ಹೊತ್ತು ನನ್ನ ಕಣ್ಣಲ್ಲಿ ಇಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ತುಂಬ ಚಿಪ್ ಫೀಲಿಂಗ್, ತುಂಬ ಹೆವಿ ಫೀಲಿಂಗ್ ನನ್ನ ಕಣ್ಣು. ಆ್ಯಂಡ್ ಬಟ್ ಇದು ಸ್ವಿಸ್ ಬ್ಯೂಟಿ ಹಾಗೆ ಅಲ್ಲ, ತುಂಬ ಲೈಟ್ ವೆಯ್ಟ್ ಆ್ಯಂಡ್ ಏನು ನನಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಆ ಥರ ಏನು ಅನಿಸಿಲ್ಲ. ಬಟ್ ಇದಕ್ಕೆ ಯಾವಾಗಲೂ ನನ್ನ ಇಲ್ಲಿ ಮೇಲೆಗಡೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಅನಿಸ್ತಿತ್ತು. ಆ್ಯಂಡ್ ನನಗೆ ಹೀಗೆ ಮುಟ್ಟುವಾಗ ನನ್ನ ಕೈಯಲ್ಲಿ ಬರ್ತಿತ್ತು. ಸೊ ಇಟ್ ಈಸ್ ನಾಟ್ ಎಟ್ ಆಲ್ ಲಾಂಗ್ ವೇರಿಂಗ್. ಈ ಫಾರ್ಮುಲೇಷನ್ ಇಸ್ ನಾಟ್ ಗುಡ್. ಐ ಡಿಂಟ್ ಲೈಕ್ ಇಟ್. ಕಮಿಂಗ್ ಟು ದ ಫೈನಲ್ ಫ್ಯೂ ಪಾಯಿಂಟ್ಸ್, ನನಗೆ ಕೆಲವೊಂದು ಪಾಯಿಂಟ್ಸ್ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು. ಮಾರ್ಸ್ ಅವರದ್ದು ತುಂಬ ಜನ ಇನ್ಫ್ಲೂಯೆನ್ಸರ್ಸಿಗೆ ಲೈಕ್ ಆಗಿದೆ ಐ ಶ್ಯಾಡೋ, ಬಟ್ ನಂಗಂತೂ ಸ್ವಲ್ಪನೂ ಲೈಕ್ ಆಗಲಿಲ್ಲ. ಕೆಲವ್ರು ಹೇಳ್ತಾರೆ ಈ ಗೋಲ್ಡ್ ಬೀಮ್ ಅಂತ ಹೇಳಿರೋ ಶೇಡ್ ಇದೆಯಲ್ಲ ಅದು ಮಾತ್ರ ಹಾಗೆ ಇರೋದು ಅಂತ. ಐ ಹ್ಯಾವ್ ನೋ ಕ್ಲೂ. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಮಾರ್ಸಿಂದ ಲಿಕ್ವಿಡ್ ಐ ಶ್ಯಾಡೋ ಖರೀದಿಸುವಾಗ ಇದನ್ನೇ ಖರೀದಿಸಿದ್ದು ಆ್ಯಂಡ್ ದಿಸ್ ವಾಸ್ ಸೋ ಬ್ಯಾಡ್. ಅದ್ರ ನಂತರ ನಾನು ಧೈರ್ಯನೇ ಮಾಡಲಿಲ್ಲ ಲಿಕ್ವಿಡ್ ಐ ಶ್ಯಾಡೋ ಮಾರ್ಸಿಂದ ಖರೀದಿಸಲಿಕ್ಕೆ. ಸೊ ಐ ಹ್ಯಾವ್ ನಾಟ್ ಗಾಟ್ ಎನಿ ಆಫ್ ದ ಅದರ್ ಶೇಡ್ಸ್. ಸೊ ಬೇರೆ ಶೇಡ್ಸ್ ಕೂಡ ಹೀಗೆ ಪರ್ಫಾರ್ಮ್ ಮಾಡುತ್ತಾ ನನಗೆ ಗೊತ್ತಿಲ್ಲ. ಬಟ್ ದಿಸ್ ಶೇಡ್ ಯು ಶುಡ್ ನಾಟ್ ಗೋ ಫಾರ್ ಇಟ್. ಇದನ್ನು ಪರ್ಚೇಸ್ ಮಾಡಬೇಡಿ. ಬೇರೆ ಪರ್ಚೇಸ್ ಮಾಡ್ತಾರೆ ಅಲ್ವಾ, ನಂಗೆ ಗೊತ್ತಿಲ್ಲ. ಯಾಕಂದರೆ ನನಗೆ ಇನ್ನೂ ಭಯ ಇದೆ ಪರ್ಚೇಸ್ ಮಾಡಲಿಕ್ಕೆ. ಯಾಕಂದರೆ ಇಷ್ಟೊಂದು ಕೆಡ್ದಾಗಿರೋ ಲಿಕ್ವಿಡ್ ಐ ಶ್ಯಾಡೋ ನಾನು ಇದುವರೆಗೂ ನೋಡಲಿಲ್ಲ. ಬಟ್ ಅದರದೇ ಆಪೋಸಿಟ್ ಈಸ್ ಫಾರ್ ಸ್ವಿಸ್ ಬ್ಯೂಟಿ. ಐ ಲವ್ ದಿಸ್ ಪ್ರಾಡಕ್ಟ್. ನಂಗೆ ತುಂಬ ಇಷ್ಟ. ಇದು ಹೇಗೆ ವೇರ್ ಆಗುತ್ತೆ, ಎಷ್ಟು ಲಾಂಗ್ ಲಾಸ್ಟಿಂಗ್ ಇದೆ, ಹೇಗೆ ಇದು ಸ್ಮಜ್ ಆಗಲ್ಲ, ಅದೆಲ್ಲ ಫ್ಯಾಕ್ಟರ್ಸ್ ನನಗೆ ತುಂಬ ಇಷ್ಟ. ಇದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಟರು ಪರವಾಗಿಲ್ಲ, ಅಂದರೆ ಕ್ವಾಂಟಿಟಿ ಕಡಿಮೆ ಸಿಗ್ತಾ ಹೇಳುವಾಗ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಟಾಗೆ. ಬಟ್ ದ್ಯಾಟ್ ಈಸ್ ಟೋಟಲಿ ಫೈನ್ ಫಾರ್ ದ ವೇ ಇಟ್ ಪರ್ಫಾರ್ಮ್ಸ್ ಆನ್ ಮೈ ಐಲಿಡ್ಸ್. ಈ ವಿಡಿಯೋದಲ್ಲಿ ನಿಮಗೆ ಐಡಿಯಾ ಸಿಕ್ಕಿರ್ಬೋದು ನಾನು ಯಾವುದನ್ನು ಪ್ರಿಫರ್ ಮಾಡ್ತೀನಿ ಅಂತ. ಆಬ್ವಿಯಸ್ಲಿ ಸ್ವಿಸ್ ಬ್ಯೂಟಿ. ಮಾರ್ಸ್, ಡು ನಾಟ್ ಗೋ ಫಾರ್ ಇಟ್. I love the Swiss Beauty liquid eyeshadow and I am all in for it. ನಾನು ಖರೀದಿಸೋದಲ್ಲ, ನಾನು ಇದನ್ನು ಐ ಥಿಂಕ್ ನಾನು ಯಾವಾಗ ಇದನ್ನೆಲ್ಲ ತಂದಿದ್ದೇನೆ ಐ ಥಿಂಕ್ 2 times ಮಾತ್ರ ಹಚ್ಚಿರೋದು. ಫಸ್ಟ್ ಟೈಮ್ ನಾನು ಯಾವುದೋ ಒಂದು ಫಂಕ್ಷನಿಗೆ ಹಚ್ಚಿ ಹೋಗಿದ್ದೆ. ಅದರ ನಂತರ ನಾನು ಡಿಸೈಡ್ ಮಾಡಿದ್ದೆ ನಾನು ಇದನ್ನು ಹಚ್ಚೋದೇ ಇಲ್ಲ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ನಾನು ವೀಡಿಯೋಗಂತಾನೆ ಇದನ್ನು ಟ್ರೈ ಮಾಡಿದ್ದು. ನಂಗೆ ಇದು ಬೇಡ, ಇದು ಸೀದಾ ಟ್ರಾಶ್ ಬಿನ್ನಿಗೆ ಹೋಗುತ್ತೆ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೇನೆ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.